ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ನಡೀತಾ ಇದೆಯಲ್ಲ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆ ಈಗ ನರೇಂದ್ರ ಮೋದಿನೇ ರಾಜೀನಾಮೆ ಕೊಡಬೇಕು ಅನ್ನುವ ಮಟ್ಟಕ್ಕೆ ಹೋಗುವ ಸನ್ನಿವೇಶವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರಲ್ಲ ಮೋದಿ ಸರ್ಕಾರ. ಅಮಾನವೀಯವಾಗಿ ಅವರ ಮೇಲೆ ದಾಳಿಗಳನ್ನು ಮಾಡಿ, ಹಲ್ಲೆ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಅವರ ಮೇಲೆ ದೌರ್ಜನ್ಯ ಎಸಗಿ, ಕ್ರೌರ್ಯ ಮೆರೆದು ಅಲ್ಲಿಗೆ ಜನ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಬರ್ತಾನೆ ಇದ್ದಾರೆ. ಅಲ್ಲಿ ಸೇರ್ತಾ ಇರುವವರ ಸಂಖ್ಯೆ ದಿನಂಪ್ರತಿ ಹೆಚ್ಚಾಗ್ತಾನೆ ಇದೆ. ಇಟ್ಸ್ ಸ್ವೆಲ್ಲಿಂಗ್. ಅಂತಹ ಸನ್ನಿವೇಶದಲ್ಲಿ ಸರ್ಕಾರ ಡೈಲಾಗ್ ಮೂಲಕ ಅವರನ್ನ ಮಾತುಕತೆಗೆ ತೊಡಗಿಸ್ಕೊಳ್ಳುವ ಮೂಲಕ ಏನೋ ಮಾಡುತ್ತೆ ಅಂತಂದ್ರೆ, ಅದನ್ನ ಬಿಟ್ಟು ಹೊಸ ಹೊಸ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇನೆಯನ್ನು ಒಳಗೊಂಡಂತೆ ಅರಸೇನಾ ಪಡೆಗಳನ್ನ, ಪೊಲೀಸ್ ಪಡೆಗಳನ್ನ ನಿಯೋಜನೆ ಮಾಡ್ತಾ ಇದೆ. ಅದ್ರ ಲೆಕ್ಕವನ್ನ ಕೊಡ್ತೀನಿ, ಎಷ್ಟು ಜನರನ್ನ ಎಲ್ಲಿಂದ ಕರೆಸ್ತಾ ಇದ್ದಾರೆ ಅಂತ. ಅದಕ್ಕಿಂತ ಆಘಾತಕಾರಿ ಸುದ್ದಿ ಅಂದ್ರೆ, ಕಾಶ್ಮೀರದಲ್ಲಿ ಉಗ್ರವಾದಿಗಳ ವಿರುದ್ಧ ಚಟುವಟಿಕೆಯಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಬಳಸುವಂತಹ ಬುಲೆಟ್ ಪ್ರೂಫ್ ವ್ಯಾನ್ಗಳನ್ನ ತರಿಸ್ತಾ ಇದ್ದಾರೆ. ಜಂತರ್ ಮಂತರ್ ತಲುಪ್ತಾ ಇದ್ದಾವೆ. ಸೊ ಏನು ಮೋದಿ ಸರ್ಕಾರದ ಉದ್ದೇಶ? ಅಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ ಜಂತರ್ ಮಂತರ್ನಲ್ಲಿ? ನಮಗೆ ಇಲ್ಲಿಯವರೆಗೆ ಬಂದಿರುವ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಈಗ ಅದು ಅಷ್ಟು ದೊಡ್ಡ ಸುದ್ದಿಯಾಗಿದೆ, ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅಲ್ಲಿ ಏನ್ ನಡೀತಾ ಇದೆ ಅಂತ. ಅಲ್ಲಿ ಯೂತ್ ಪವರ್, ಯುವ ಜನಾಂಗ ನ್ಯಾಯಕ್ಕಾಗಿ ಠಿಕಾಣಿ ಹೂಡಿದೆ. ನ್ಯಾಯಕ್ಕಾಗಿ ಠಿಕಾಣಿ ಹೂಡಿದೆ. ಏನು ವಾಂಗ್ಚುಕ್ ಅವರ ಉಪವಾಸ, ಅವರನ್ನ ಎತ್ತಾಕೊಂಡು ಹೋಗಿದ್ದು, ಅವರಿಗೆ ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಆಗಿರೋದು ಕೋರ್ಟ್ ಆದೇಶದ ಮೇರೆಗೆ, ಅದು ಒಂದು ಕಡೆ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಲೇಬಲ್ ಹಾಕೊಂಡಿದೆ. ಆ ಲೇಬಲ್ ಅಡಿಯಲ್ಲಿ ಅಲ್ಲಿ ಅಭಿಜಿತ್ ದೀಪ್ಗೆ, ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ, ಆ ವ್ಯಕ್ತಿಯ ಒಂದಷ್ಟು ನಾಯಕತ್ವ ಆ ಒಂದು ಪ್ರತಿಭಟನೆಗೆ ಒಂದು ಮಟ್ಟಕ್ಕಿದೆ. ಬಟ್ ಉಳಿದಂತೆ ಇಡೀ ಜನಸಮೂಹ ಏನ್ ಸೇರ್ತಾ ಇದೆ ಅದರ ಮೇಲೆ ಕಂಟ್ರೋಲ್ ಅಂತೂ ಈ ಕಾಕ್ರೋಚ್ ಜನತಾ ಪಾರ್ಟಿಗಾಗ್ಲಿ ಅಭಿಜಿತ್ ದೀಪ್ಗೆಗಾಗ್ಲಿ ಇಲ್ಲ. ಸ್ವತಃ ಅವರೇ ಒಪ್ಕೊಂಡಿದ್ದಾರೆ, ಇಷ್ಟು ಜನರನ್ನ ನಾವು ಕರೆದಿಲ್ಲ, ಅವರಾಗಿ ಅವರೇ ಬಂದಿರೋದು ಅಂತ. ಸೊ ಅಲ್ಲಿಗೆ ಒಂದು ರೀತಿಯಾಗಿ ಸ್ವಯಂ ಪ್ರೇರೇಪಿತ ಸ್ವಯಂ ಪ್ರೇರೇಪಿತವಾಗಿ ಜನ ಸೇರ್ತಾ ಇದ್ದಾರೆ, ಚಳುವಳಿಯ ಭಾಗ ಆಗ್ತಿದ್ದಾರೆ. ಎಷ್ಟೇ ಲಾಠಿ ಚಾರ್ಜ್ ಆದ್ರೂ, ಮಳೆ ಆದ್ರೂ, ಚಳಿ ಆದ್ರೂ, ಬಿಸಿಲಾದ್ರೂ ತಡ್ಕೊಂಡು ಈ ಸರ್ಕಾರದ ವಿರುದ್ಧ ನಿಂತಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ನಿಂತಿದ್ದಾರೆ. ಅವರು ನಡೆಸ್ತಾ ಇರುವ ಪ್ರತಿ ಕ್ರೌರ್ಯಕ್ಕೂ ಪ್ರತಿರೋಧವನ್ನು ಒಡ್ಡುತ್ತಾ ಇದ್ದಾರೆ. ಗೋಧಿ ಮೀಡಿಯಾವನ್ನ ಉಗಿದು ಹೊರಗಟ್ಟುತ್ತಾ ಇದ್ದಾರೆ. ಒಂದಷ್ಟು ಕಡೆ ಹಲ್ಲೆಯೂ ಸಹ ಆಗಿದೆ ಗೋಧಿ ಮೀಡಿಯಾಗಳ ಮೇಲೆ. ಆದರೂ ಆ ಮಾನಗೆಟ್ಟ ಗೋಧಿ ಮಾಧ್ಯಮಗಳು ಮೋದಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ಇವರ ಬೂಟ್ ನೆಕ್ಕಿ ಪ್ರತಿದಿನ ಹೊಸ ಹೊಸ ಪ್ರಾಪಗೇಂಡ ಹರಡೋದಕ್ಕೆ ಅಲ್ಲಿ ಬರುವಂತಹ ಪ್ರಯತ್ನವನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಇವತ್ತು ಸಹ ಗೋಧಿ ಮೀಡಿಯಾಗಳನ್ನ ಕಂಡ ತಕ್ಷಣನೇ ಅಲ್ಲಿನ ಜನ ಕ್ಯಾಕರ್ಸ್ ಉಗಿದು ಆಚೆ ಹಟ್ಟುತ್ತಾ ಇದ್ದಾರೆ. ಆ ದೇಶದ್ರೋಹಿಗಳು, ಆಕ್ಚುಲಿ ಗೋಧಿ ಮಾಧ್ಯಮಗಳೇ ಅತಿ ದೊಡ್ಡ ದೇಶದ್ರೋಹಿಗಳು. ಆ ದೇಶದ್ರೋಹಿಗಳನ್ನ ಜಂತರ್ ಮಂತರ್ನಲ್ಲಿ ಯುವ ಸಮೂಹ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಅದು ಇಷ್ಟು ನಡೀತಾ ಇದ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಏನೆಲ್ಲ ಬರ್ತಿದೆ ಒಳಗಡೆಗೆ, ಅಥವಾ ಜಂತರ್ ಮಂತರ್ನ ಸುತ್ತುವರಿತಾ ಇರೋದು ಹೇಗೆ ಈ ಸರ್ಕಾರ, ಏನ್ ಮಾಡಕ್ ಹೊರಟಿದೆ, ಹೇಗೆ ಸುತ್ತುವರಿತಾ ಇದ್ದಾರೆ ಅಂದ್ರೆ, ಸುಮಾರು 4,500ದಿಂದ 5,000ದವರೆಗೆ ಯೋಧರನ್ನ ಇಳಿಸ್ತಾ ಇದ್ದಾರೆ. ಅರಸೇನಾ ಪಡೆ, ಸೇನಾ ಪಡೆಗಳನ್ನ ಅಷ್ಟು ಜನರನ್ನ ಇಳಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ CRPF ನ 24 ಕಂಪನಿಗಳು ಬರ್ತಾ ಇದ್ದಾವೆ. RAF ನ 15 ಕಂಪನಿಗಳು, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಕ್ಕೆ ಬೇಕಲ್ಲಿ, ಅವರನ್ನು ಕರೆಸ್ತಾ ಇದ್ದಾರೆ 3 ಕಂಪನಿಗಳನ್ನ. ಆ ನಂತರ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಒಂದು ಕಂಪನಿ, ಸಶಸ್ತ್ರ ಸೀಮಾ ಬಲ್ ಅನ್ನುವಂತಹದ್ದು ಆ ಪಡೆಯ 2 ಕಂಪನಿಗಳನ್ನ ಕರೆಸ್ತಾ ಇದ್ದಾರೆ. ಇಷ್ಟು ಜನ, ಇಷ್ಟು ದೊಡ್ಡ ಕಂಪನಿಗಳು, ಇಷ್ಟು ದೊಡ್ಡ ಸೇನೆಯನ್ನ ಅಲ್ಲಿ ಅರೆಸೇನಾ ಪಡೆಗಳು ಮತ್ತು ಸೇನಾ ಪಡೆಗಳನ್ನ ಇಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲೂ ಕಾಶ್ಮೀರದಲ್ಲಿ ಉಗ್ರವಾದಿಗಳ ವಿರುದ್ಧ ನಡೆಸುವ ಏನು ಕಾರ್ಯಾಚರಣೆಗಳಿದ್ದಾವೆ ಅವುಗಳಲ್ಲಿ ಬಳಸುವಂತಹ ಬುಲೆಟ್ ಪ್ರೂಫ್ ಗಾಡಿಗಳನ್ನ ತರಿಸ್ತಾ ಇದ್ದಾರೆ. ಬುಲೆಟ್ ಪ್ರೂಫ್ ಗಾಡಿಗಳು ಯಾಕೆ, ಯಾರ ವಿರುದ್ಧ ಅಥವಾ ಯಾವ ಕಾರಣಕ್ಕೆ? ಈ ದೇಶದ ಯುವ ಸಮೂಹ ನೀಟ್ ಪೇಪರ್ ಲೀಕ್ ಮಾಡಿದಿರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದಾರಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಬೇಕು. ಆ ಜವಾಬ್ದಾರಿ ಹೊತ್ತಿರುವಂತಹ ಸಚಿವನ ರಾಜೀನಾಮೆ ಆಗಬೇಕು ಅಂತ ಕೂತಿದಾರಲ್ಲ ಅಲ್ಲಿ ಪ್ರತಿಭಟನೆಗೆ,
ಅವರ ವಿರುದ್ಧ ಇಷ್ಟು ಸೇನೆ, ಇಷ್ಟು ಪೊಲೀಸು, ಇಷ್ಟು ಅರಸೇನೆ, ಅದರ ಜೊತೆಗೆ ಬುಲೆಟ್ ಪ್ರೂಫ್ ವ್ಯಾನ್ಗಳು. ಹಾಗಾದ್ರೆ ಏನ್ ಮಾಡಕ್ ಹೊರಟಿದ್ದಾರೆ? ಮೊನ್ನೆ 20ನೇ ತಾರೀಕಿಗೆ ಕೇವಲ ಪೊಲೀಸು ಒಂದಷ್ಟು ಬೇರೆ ಪಡೆಗಳು ಇದ್ದಾಗಲೇ ಅಷ್ಟು ದೊಡ್ಡ ಕ್ರೌರ್ಯ ನಡೀತು. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆದವು. ಹೆಣ್ಣು ಮಕ್ಕಳ ಮೇಲೆ. ಇನ್ನು ಹುಡುಗರು ಬಿಡಿ, ಅವ್ರಿಗೆ ಕೈ ಕಾಲು ಮುರಿದು ಹಾಕಿದ್ರು, ತಲೆ ಒಡೆದು ಹಾಕಿದ್ರು, ಅಶ್ರುವಾಯು ಸಿಡಿಸಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಕರೆಂಟ್ ಪಾಸ್ ಮಾಡಿದ್ರು ಬ್ಯಾರಿಕೇಡ್ಗಳಲ್ಲಿ. ಬ್ಯಾರಿಕೇಡ್ನ ತಳ್ಳೋಕೆ ಅಂತ ಕೈ ಇಟ್ರೆ ಮಕ್ಕಳು, ಬ್ಯಾರಿಕೇಡ್ ಇಂದ ಕರೆಂಟ್ ಪಾಸ್ ಆಗ್ತಿದೆ. ಅಂತಹ ಕ್ರೌರ್ಯ. ತನ್ನದೇ ದೇಶದ ಪ್ರಜೆಗಳು, ಅದರಲ್ಲೂ ಈ ದೇಶದ ಆತ್ಮ ಆಗಿರುವಂತಹ, ಶಕ್ತಿ ಆಗಿರುವಂತಹ ಯುವ ಜನಾಂಗ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಅನ್ಯಾಯನ ಸರಿಪಡಿಸಿ, ಅನ್ಯಾಯ ಮಾಡಿದವರು ಅದನ್ನ ಸಹಕರಿಸಿದವರು ಅವರನ್ನ ಶಿಕ್ಷೆಗೆ ಒಳಪಡಿಸಿ ಅಂತ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಿದ್ರೆ ಅವರ ವಿರುದ್ಧ ಇಷ್ಟೆಲ್ಲ ಅಸ್ತ್ರಗಳು. ಇಷ್ಟೆಲ್ಲ ಅಸ್ತ್ರಗಳು, ಈಗ ಹೆಚ್ಚುವರಿಯಾಗಿ ಈ ಅಸ್ತ್ರಗಳು. ಸೊ ಮೊನ್ನೆ ಏನೂ ಇಲ್ಲದೆ ಬರೀ ಪೊಲೀಸು ಇನ್ನೊಂದಷ್ಟು ಯಾರನ್ನ ಹಾಕೊಂಡೆ ಅಷ್ಟೆಲ್ಲ ಕ್ರೌರ್ಯ ಮೆರೆದಿದ್ದಾರೆ ಅಂದ್ರೆ, ಈ ಸೇನೆ, ಅರಸೇನಾ ಪಡೆ ಬುಲೆಟ್ ಪ್ರೂಫ್ ಗಾಡಿಗಳನ್ನ ತಂದಿದ್ದಾರೆ ಅಂದ್ರೆ ಇವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವ ಅನುಮಾನಗಳು ಈಗ ದಟ್ಟವಾಗಿ ಕಾಡೋದಕ್ಕೆ ಶುರುವಾಗಿದ್ದಾವೆ. ನನಗಂತೂ ಭಯ ಆಗ್ತಿದೆ. ನನ್ನ ಕಣ್ಣ ಮುಂದೆ ಜಲಿಯನ್ ವಾಲಾ ಬಾಗ್ ಕಾಣಿಸ್ತಾ ಇದೆ. ನನ್ನ ಕಣ್ಣು ಮುಂದೆ ಬ್ರಿಟಿಷರ ಕಾಲದಲ್ಲಿ ನಡೆಸ್ತಾ ಇದ್ದಂತಹ ಕ್ರೌರ್ಯ ಕಾಣಿಸ್ತಾ ಇದೆ. ಇವರು ಯಾವ ಮಟ್ಟಕ್ಕೆ ಏನ್ ಮಾಡಕ್ ಹೊರಟಿದ್ದಾರೆ? ಯಾಕಂದ್ರೆ ಸೇನಾಪಡೆಗಳು ಯಾಕೆ ಬೇಕು? BSF ಯಾಕೆ ಬೇಕು? ಬುಲೆಟ್ ಪ್ರೂಫ್ ಗಾಡಿಗಳು ಯಾಕೆ ಬೇಕು? ಏನ್ ಮಾಡಕ್ ಹೊರಟಿದ್ದಾರೆ? ನಿಯರ್ಲಿ 1 ಲಕ್ಷ, ಹತ್ತತ್ರ 1 ಲಕ್ಷ ಜನ ಅಲ್ಲಿ ಸೇರ್ತಾ ಇದ್ದಾರೆ ಪ್ರತಿದಿನ. ಅಷ್ಟು ಜನ ಸೇರುವ ಜಾಗಕ್ಕೆ ಇಂಥ ಒಂದು ಪಡೆಗಳನ್ನೆಲ್ಲ AK-47 ಸಮೇತವಾಗಿ ತಂದು ನಿಲ್ಲಿಸ್ತಾರೆ ಅಂದ್ರೆ, ವಾಟ್ ಈಸ್ ದ ಇಂಟೆನ್ಷನ್ ಆಫ್ ದಿಸ್ ಗವರ್ಮೆಂಟ್? ಮೋದಿ ಸರ್ಕಾರದ ಉದ್ದೇಶ ಏನು ಅನ್ನುವ ಪ್ರಶ್ನೆ ಬರುತ್ತೆ. ಅದರಲ್ಲೂ ಅಮಿತ್ ಶಾ ಅನ್ನುವಂತಹ ಮನಸ್ಥಿತಿಯ ವ್ಯಕ್ತಿ, ಅಂತಹ ಕ್ರೂರ ಮನಸ್ಥಿತಿಯ ವ್ಯಕ್ತಿ ಗೃಹ ಮಂತ್ರಿ ಆಗಿರ್ಬೇಕಾದ್ರೆ, ಆ ಗೃಹ ಮಂತ್ರಿ ಅಡಿಯಲ್ಲಿ ಬರುವಂತಹ ಇಷ್ಟು ಪಡೆಗಳು ಬರ್ತವೆ ಅಂದ್ರೆ ನಮಗೆ ಭಯ ಆಗೇ ಆಗುತ್ತೆ. ಭಯ ಆಗೇ ಆಗುತ್ತೆ. ಅಲ್ಲಿ ಸೇರಿರುವ ಯುವ ಸಮೂಹಕ್ಕೆ ಏನಾದ್ರು ಅಪಾಯ ಕಾದಿದೆಯಾ ಅಂತ, ಏನಾದ್ರೂ ಅಪಾಯ ಕಾದಿದೆಯಾ ಅಂತ ಭಯ ಆಗೇ ಆಗುತ್ತೆ. ಬಟ್ ಸರ್ಕಾರ ಅಂತ ಕರೆಸ್ಕೊಳ್ಳುವಂತಹ ಈ ಗುಂಪೇನಿದೆ, ಈ ಸರ್ವಾಧಿಕಾರಿ ಮನಸ್ಥಿತಿಯ ಮೋದಿ ಸರ್ಕಾರ ಏನಿದೆ, ಇದು ಮಾತ್ರ ಈ ರೀತಿಯಾಗಿ ಸುತ್ತುವರಿತಾ ಇದೆ ಜಂತರ್ ಮಂತರ್ನ. ಏನಾಗುತ್ತೋ ಗೊತ್ತಿಲ್ಲ. ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತಾ, ಅಥವಾ ನಾವು ಮಾಡಿದ್ದೆ ಸರಿ, ನಾವು ಕ್ರೌರ್ಯ ಮೆರೆದು ದೌರ್ಜನ್ಯದಿಂದಲೇ ಇವ್ರನ್ನೆಲ್ಲ ಇವರ ಇಡೀ ಚಳುವಳಿಯನ್ನ ತುಳಿದು ಬಿಸಾಕ್ತಿವಿ ಅನ್ನೋ ಮಟ್ಟಕ್ಕೆ ಹೋಗ್ತಾರ ಗೊತ್ತಿಲ್ಲ. ಬಟ್ ಇವರ ನಡೆ ಮಾತ್ರ ಆತಂಕಕ್ಕೆ ಗುರಿ ಮಾಡುವಂತಹ ಎಲ್ಲ ನಡೆಗಳನ್ನ ಇವರು ತೋರಿಸ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಪ್ರತಿದಿನ ಅಥವಾ ದಿನಕ್ಕೆ 2-3 ಬಾರಿ ಬೇಕಾದರೂ ಏನೇ ಡೆವಲಪ್ಮೆಂಟ್ ಆದರೆ ನಿಮ್ಮ ಮುಂದೆ ಅದನ್ನ ಇಡುವಂತಹ ಪ್ರಯತ್ನವನ್ನಂತೂ ನಾನು ಖಂಡಿತ ಮಾಡ್ತೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.